ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಹೀರೆಕಾಯಿಯ ಚಟ್ನಿ ಮಾಡಬೇಕು ಅಂತಿದ್ದೇನೆ. ಹೀರೆಕಾಯಿ ಚಟ್ನಿ ಮೊದಲೆಲ್ಲ ನಾನು ಮನೆಯಲ್ಲಿದ್ದಾಗ, ಅಂದರೆ ನಾವು ನಮ್ಮ ತೋಟದಲ್ಲಿ ಬೆಳೆದಾಗ ಹೀರೆಕಾಯಿಯ ನಾರು ತೆಗೆಯದೆ ಹಾಗೆ ನಾನು ತೊಳೆದುಬಿಟ್ಟು ಮಾಡ್ತಿದ್ವಿ. ಆದರೆ ಇದು ಪೇಟೆ ಹೀರೆಕಾಯಿ ಆದ ಕಾರಣ ಅದರ ನಾರನ್ನು ತೆಗೆದು ಸ್ವಲ್ಪ ಮಟ್ಟಿಗೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಅದರ ಹಾಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಹಾಗೆಯೇ ಒಂದು 4 ಕಾಯಿಮೆಣಸು, 1 ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಹೀರೆಕಾಯನ್ನು ಸ್ವಲ್ಪ ಸಣ್ಣ ತುಂಡು ಮಾಡಿ ಒಂದು ತಪ್ಪಲೆಗೆ ಹಾಕಿ ಬೇಯಿಸ್ಕೊಳ್ತೇನೆ. ಈಗ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೇನೆ. ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ತುಂಬ ನೀರು ಹಾಕೋದು ಬೇಡ, ನಾವು ಮತ್ತು ಇದನ್ನು ರುಬ್ಬುವಾಗ ಅದೇ ನೀರನ್ನು ಯೂಸ್ ಮಾಡ್ಕೊಳ್ಳಿಕ್ಕಾಗ್ತದೆ. ಅದು ಬೇಯುವಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಷ್ಟು, ಅಂದರೆ ಅದು ಬೇಯುವಾಗ ಸ್ವಲ್ಪ ಉಪ್ಪನ್ನು ಎಳ್ಕೊಳ್ಬೇಕು. ಮತ್ತು ಬೇಕಿದ್ರೆ ಚಟ್ನಿ ಕಡಿಯುವಾಗ ವಾಪಸ್ ಹಾಕ್ಕೊಳ್ಳಿಕ್ಕಾಗ್ತದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ, ತುಂಬ ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ಅದು ಬೇಯುವಷ್ಟರಲ್ಲಿ ನಾನು ಒಂದು ತೆಂಗಿನಕಾಯಿಯನ್ನು ಸುಲಿದು ತಂದಿದ್ದೇನೆ ನೋಡಿ. ಇದರಲ್ಲಿ ಒಂದು ಭಾಗವನ್ನು ತಗೊಳ್ತೇನೆ. ಈಗ ಅದರ ಜೊತೆಲಿ ಹಾಕಿ ರುಬ್ಬಿಕೊಳ್ಳಿಕ್ಕೆ. ಹೀರೆಕಾಯಿ ಬೆಂದಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಇದೀಗ ತಣ್ಣಗಾಗಲಿ ನೋಡಿ. ನೀರು ಸರಿಯಾಗಿದೆ. ಇದೇ ನೀರನ್ನು ಹಾಕ್ಕೊಂಡು ರುಬ್ಬಿಕೊಂಡ್ರೆ ಆಯಿತು. ತೆಂಗಿನಕಾಯಿ ತುರ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಹುಳಿ ಪೌಡ್ರನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಈಗ ನೋಡಿ ಬೇಯಿಸಿದ ಹೀರೆಕಾಯಿ ಮೆಣಸೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ನಾನು ತೆಂಗಿನಕಾಯಿ ಜೊತೆಲಿ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಂಗ್ ಜಾರಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಬಿಕೊಂಡು ಬರ್ತೇನೆ. ಈಗ ರುಬ್ಬಿಕೊಂಡು ಬಂದಿದ್ದೇನೆ. ಊಟಕ್ಕೆ ಉಪ್ಪಿನಕಾಯಿ ಹೇಗೆ ಬೇಕೋ ಹಾಗೆ ಊಟದ ಜೊತೆಲಿ ಒಂದು ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ಸೂಪರಾಗಿರುವಂಥ ಹೀರೆಕಾಯಿ ಚಟ್ನಿ ಮಾಡಿದ್ದೇನೆ ನೋಡಿ. ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಹೀಗೆ ಗಟ್ಟಿಯಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪೆಲ್ಲ ಕರೆಕ್ಟಾಗಿದೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಬ್ಬುವಾಗ. ಚೆನ್ನಾಗಿ ಬಂದಿದೆ. ನಾನು ಮಾಡಿದ ಇವತ್ತಿನ ಹೀರೆಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ತಿಳಿಸಿ. ಹಾಗೆ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.